ಹಂಗ ಜೀವನವನ್ನ ವ್ಯರ್ಥವಾಗಿ ಕಳೀತಾನ ಮನುಷ್ಯ. ಕಡ್ಕೊಳ್ಳೋ ಮಡಿವಾಳಪ್ಪನವ್ರು ಭಾಳ ಚಂದ ಹೇಳ್ತಾರೆ, ಆಯುಷ್ಯಕ್ಕೆ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಿಗೆ 30, ವಾಯಿಗಿಲ್ಲ ಹೊತ್ತು, ನೀ ತಿಳಿ ಬ್ಯಾಳೆ ಬ್ಯಾಳಕ್ಕೆ ಗೊತ್ತು. ನಿಮಗೇನು ಗೊತ್ತು? ಆಯುಷ್ಯಕ್ಕೆ 10 ಅಂದ್ರೆ ಎಷ್ಟು ರೀ? 10 ಅಂದ್ರೆ 20. ಗಣಿತದ ನನಕಿನ ಶಾಣ್ಯರದಿರಂಗ ನೀವು. ನಿಮಗೆ ಇನ್ನೊಂದು ಬೇರೆ ಕೇಳಿ, ಲೆಕ್ಕ ಕೇಳಿ. 10 ಎಮ್ಮೆ ಅದಾವ, 4 ಎಮ್ಮೆ ಸತ್ರ ಎಷ್ಟು ಎಮ್ಮೆ ಉಳಿದಾವ ಹೇಳ್ರಿ ನೋಡಮ್ಮ. ಇದು ಹೇಳಿದ್ರೆ ಮುಗಿಸೋದು, ಇಲ್ಲಿಕ್ಕಂದ್ರಿಲ್ಲ. ಶಾಣಕ್ಯ ಅದ ಹುಡುಕಿ 6 ಅಂತ ಹೇಳಕತ್ತಾಳ. 6 ಇನ್ನೊಮ್ಮೆ ಕೇಳ್ಕೊಯವ ಚಂದ. 10 ಎಮ್ಮೆ ಅದಾವ, 4 ಎಮ್ಮೆ ಸತ್ರ ಎಷ್ಟು ಎಮ್ಮೆ ಉಳಿತಾವ? ಮತ್ತು 6 ಅಂತ ತಿಳಿಲಿಲ್ಲ ನಿಮಗ? 4 ಎಮ್ಮೆ ಸತ್ರ ಅಗಳೇ ತೋರಿಸಿದ್ರೆ, ಅಗಳೇ ಕೆಮ್ಮಿದ್ರೆ ಗೊತ್ತಾಗಲಿಲ್ಲ ನಿಮಗ? 4 ಕೆಮ್ಮಿ ನಾ ಸತ್ರ 10 ಎಮ್ಮೆಗೆ ಎಷ್ಟು ಎಮ್ಮೆ ಉಳಿದು? ಈಗ 10 ನಿಮ್ಮ ತಲೆಗೆ 10 ಎಮ್ಮೆ ಅಲ್ಲೇ ಉಳಿತಾವ. ಸತ್ತವನ ಮತ್ತು ನಾನು ಈ ಹಣ ಎತ್ಲಕ್ಕೆ ಬಂದಿರಿ ಮತ್ತೆ ಸತ್ತವ ಅಂತೇಳಿ ಹುಡುಗಾಟಿಗೆ ಹೇಳೋದೇನ್ರಿ. ನಾ ಸಾಯಂಗಿಲ್ಲ ಹೇಳ್ರಿ. ನಾ 100 ವರ್ಷ ಹೇಳ್ಯಾರಲ್ಲ ಕೃಷ್ಣ ಮಹಾರಾಜ, 100 ವರ್ಷ ಎಲ್ಲರನ್ನ ಕಳಿಸೇ ಹಿಂದೆ ಬರೋದಿನ. 10 ಎಷ್ಟ್ರಿ? 100 ವರ್ಷ. 100 ವರ್ಷದ ಮನುಷ್ಯನ ಜೀವನ ಆಯುಷ್ಯಕ್ಕೆ 10, ರಾತ್ರಿಗೆ ಹೋದವು 50. 100 ವರ್ಷ ಮನುಷ್ಯ ಬದುಕದಾನಂದ್ರು 50 ವರ್ಷದಕ್ಕೆ ಹೋಗ್ತಾವ. 50 ವರ್ಷ ಏನು ಮಾಡ್ತೀರಿ? ಅದು ತೋರ್ಲಕತ್ತೀರ. ನಿದ್ದೆ ಬೇಡ ಕಳಿತೀರಿ. ನಾವು ಮ್ಯಾಲ ನಿಮ್ಮ ಮುಖ ನೋಡಿ ಹೇಳ್ತೀವಿ ನಾವು. ಈಗ ಮುಖ ನೋಡಿ ಹೇಳೋ ಶಾಸ್ತ್ರ ಶುರುವಾಗ್ಯದ ನಮ್ಮದು. ಏನು ವಾಸ್ತವಿಕ ಶಾಸ್ತ್ರ ಐತಿ ಅದನ್ನು ಹೇಳೋಕ್ಕಾಗವಲ್ದು. ಯಾಕ ಅಂತ ಕೇಳಿದ್ರೆ, ನೀವು ಮಬ್ಬಾದ್ರಿ ಅಂತ ಗೊತ್ತಾಗ್ತದಲ್ಲ. ಕಣ್ಣು ಮುಚ್ಚಲಾಗ ಹತ್ತಿದ್ದು ನಿಮ್ಮ ಅಂತಂದ್ರೆ ನಾವು ಬೇರೆ 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 ಹಾದಿ ಹಿಡಿಬೇಕಾಗ್ತದೆ ನಿಮ್ಮ ನೇಚರ್ ಇಡೋ ಸಲುವಾಗಿ. ಮಹಾರಾಜರು ಅಷ್ಟೆಲ್ಲ ಆ್ಯಕ್ಷನ್ ಮಾಡೋದು ಎದ್ರ ಸಲುವಾಗಿ? ನಿಮ್ಮ ನೇಚರ್ ಇಡ್ಬೇಕಂತ ಅಷ್ಟೇ. ನಾವು ಹೊತ್ಕೊಂಡು ಬಿದ್ರೆ ಇಲ್ಲಿ ಮ್ಯಾಲೆ ಬಿದ್ರು ಚಲೋ ಐತಿ, ಕೆಳಗೆ ಬಿದ್ರೆ ಹೆಂಗ ಪಾಲಾಕತ್ತೀರಿ ನಾ ಅಲ್ಲ. ಅಷ್ಟೆಲ್ಲ ಮಾಡೋದಕ್ಕೆ ನಿಮ್ಮ ನೇಚರ್ ಇಡೋ ಸಲುವಾಗಿ ಮತ್ತು ಎಚ್ಚರಿಸುವ ಮಾತುಗಳನ್ನ ಹೇಳಿದರು. ಸಾವಧಾನ್ ಸಾವಧಾನ್ ಎಲ್ಲ ಸಂತರು. ತಸ್ಮಾತ್ ಜಾಗೃತ ಜಾಗೃತ, ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ತಸ್ಮಾತ್ ಜಾಗೃತ ತಸ್ಮಾತ್ ಜಾಗೃತ. ಶಂಕರರು ಕೂಡ ಹೇಳಿದರು, ಹೇ ಮನುಷ್ಯನೇ ಎಚ್ಚರಾಗು ಎಚ್ಚರಾಗು ಎಚ್ಚರಾಗು. ಅಮೂಲ್ಯ ಜೀವನ, 100 ವರ್ಷದ ಜೀವನ ಎಲ್ಲ ಐತ್ರಿ ಈಗ. ಕ್ಯಾ ಭರೋಸಾ ಹೈ ಇಸ್ ಜಿಂದಗಿ ಕಾ, ಸಾಥ ದೇತಿ ನಹಿ ಏ ಕಿಸಿ ಕಾ. ಏನು ಭರವಸೆ ಐತಪ್ಪ? ಭರವಸೆ ಐತಿ. ಮನೆಗೆ ಮುಡ್ತೀರಿ ಅನ್ನೋದು ಭರವಸೆ ಐತಿ. ಏನಾಗಂಗಿಲ್ಲ, ಇದು ಹೊಡಿಬೇಡ್ರಿ, ಕಣ್ಣೂರು ಮುಡ್ತೀರಿ. ಆದ್ರೆ ಕ್ಯಾ ಭರೋಸಾ ಹೈ ಇಸ್ ಜಿಂದಗಿ ಕಾ, ಏನು ಭರವಸೆ ಐತಪ್ಪ? ಜೀವನಕ್ಕೆ ಏನು ಭರವಸೆ ಐತಿ? ಭಾಷಣ ಹೇಳಿರೋರು, ಶ್ವಾಸ ರುಕು ಜಾಯೇಗಿ ಚಲತೆ ಚಲತೆ, ಶಮ್ಮ ಬುಜ ಜಾಯೇಗಿ ಜಲತೆ ಜಲತೆ. ಸಮझ में आया? ಮರಾಠಿ ಹಿಂದಿ ಎಲ್ಲ ಬರ್ತದೆ ನಿಮಗೂ. ಇಲ್ಲಿ ಎಲ್ಲ ಭಾಷೆ ನಡೆದು ಈಗ. ಕ್ಯಾ ಭರೋಸಾ ಹೈ ಇಸ್ ಜಿಂದಗಿ, ಏನು ಭರವಸೆ ಐತಪ್ಪ? ಶ್ವಾಸ ರುಕ್ ಜಾಯೇಗಿ ಚಲತೆ ಚಲತೆ. ಶ್ವಾಸ ಬದುಕಿದಿರಲ್ಲ, ಬದುಕಿದಿರಿ. ಏನು ನಗ್ತಿರಂತ ಬದುಕಿದಿರೇನ? ಯಾಕೆ ಬದುಕಿದಿರಿ? ಹೆಂಗೆ ಬದುಕಿದಿರಿ? ಶ್ವಾಸೋಚ್ಛ್ವಾಸ ಕ್ರಿಯಾ ನಡೆದಂತ ಬದುಕಿದಿರಿ. ಶ್ವಾಸ ಹೊರಗೆ ಹೋದದ್ದು, ಹೊರಗೆ ಹೋದ್ರೆ ಏನು ಮಾಡ್ತೀರಿ? ಸ್ಟೇ ತರ್ತೀವಿ ಅಂದ್ರಿ? ಸ್ಟೇ ತರ್ತೀವಿ ಅಂದ್ರೆ ನಡೀತದೇನು? ನೋ, ಇಲ್ಲ. ಹೊರಗೆ ಹೋಯ್ತು ಎತ್ತರಿ ಹೋಯ್ತು.
ಅದಕ್ಕೆ ಅವ್ರಂದ್ರು ಸಾ ಸಾ ಶ್ವಾಸ ರುಕ್ ಜಾಯೇಗಿ ಚಲತೆ ಚಲತೆ ಶಮ್ಮ ಭುಜು ಜಾಯೇಗಿ ಜಲತೆ ಜಲತೆ. ಶಮ್ಮ ಅಂದ್ರೆ ದೀಪ, ಉರಿತಾ ಉರಿತಲನೆ ಆರಿ ಹೋಗ್ತದೆ. ಹಂಗೆ ಜೀವನ ಆರಿ ಹೋಗ್ತದಪ್ಪ. 100 ವರ್ಷ ಬದುಕಿ ಅಂದ್ರು ಭಾಳ ಚಂದ ಹೇಳಿದ್ರು ಅವರು. ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದವು 50. 50 ವರ್ಷ 100 ವರ್ಷ ಬದುಕ್ಯಾನಂದ್ರು 50 ವರ್ಷ ರಾತ್ರಿ ನಿದ್ದಿಗೆ ಕಳೀತಾನೆ. ಏನ್ ಮಾಡ್ತೀರಿ ರಾತ್ರಿ? ಹೊಳ್ಯಾಡ್ದು ಮಾಡ್ತೀರಿ, ಮತ್ತೇನು ಮಾಡ್ತೀರಿ? ನಿದ್ದೆ ಮಾಡ್ತೀರಿ, ಭಾಳ ಮಜೆ ನಿದ್ದೆ ಮಾಡ್ತಾರೆ. ಕೆಲವ್ರು ಮಾತಾಡ್ಕೊಂತ ನಿದ್ದೆ ಮಾಡ್ತಾರೆ, ಬರ್ತಾರೆ ಬಡಬಡಿಸ್ತಾರೆ, ನೋಡಿರಲ್ರಿ? ಕೆಲವ್ರು ಕಣ್ ತಿರ್ಕೊಂಡು ನಿದ್ದೆ ಮಾಡ್ತಾರ, ಕೆಲವ್ರು ಚಕ್ರ ನಿದ್ದೆ ಮಾಡ್ತಾರ. ಮರದ್ರ ಹೇಳಕತ್ತಾರ ಚಕ್ರ ನಿದ್ದೆ ಅಂತ. ಚಕ್ರ ನಿದ್ದೆ ನನಗೆ ಗೊತ್ತಾ ನಿಮಗೆ? ಮನ್ಕೊಳ್ಳೋ ಹೊತ್ನಾಗ ಹಾಸಿಗೆ ಮ್ಯಾಗ ಇರ್ತಾರೆ, 7 ಹೊತ್ನಾಗ ಆಚೆ ಕಡೆ ಮೂಲ್ಯಾಗ ಇದ್ದಿರ್ತಾರ. ಚಕ್ರ ನಿದ್ಯಾಗ ಹೋಯ್ತು ಜೀವನ. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ಯಭೂತ ಅಕ್ಷರಶ್ಯ ಧಾರಾ ನಿಶಿತ ದುರತ್ತೆಯ ದುರ್ಗಂಪತ ಸತ್ ಕವಯೋಗದಂತಿ. ಕಠೋಪನಿಷತ್ತು ಹೇಳುತ್ತೆ, ಉತ್ತಿಷ್ಠತ, ಹೇ ಮನುಷ್ಯ ಜಾಗೃತನಾಗು. ಸ್ವಾಮಿ ವಿವೇಕಾನಂದರು ಇದೇ ಮಾತನ್ನ ಭಾಳ ಚಂದ ಹೇಳಿದ್ರು. ಭಾಳ ಪರಿಣಾಮ ಅನಿಸ್ತು ಪಾಶ್ಚಾತ್ಯರಿಗೆ. ಅವಿ ಅರೈಸ್, ಸ್ಟಾಪ್ ನಾಟ್ ಸ್ಟಿಲ್ ಗೋಲ್ ಈಸ್ ರೀಚ್ಡ್. ಮನುಷ್ಯನೇ ಏಳು, ಎಚ್ಚರಾಗು. ಮನುಷ್ಯ ಜೀವನದ ಗುರಿ ಪರಮೋಕ್ಷ ಪರಮಾನಂದ. ಅದನ್ನು ಪಡೆಯುವವರೆಗೂ ಸ್ಟಾಪ್ ನಾಟ್ ಸ್ಟಿಲ್ ಗೋಲ್ ಈಸ್ ರೀಚ್ಡ್. ಗುರಿ ಮುಟ್ಟುವರೆಗೂ ನಿಲ್ಲಬೇಡ ಎಂಬ ಮಾತನ್ನ ಹೇಳಿದರು. ನಮ್ಮನ್ನು ಕಾಮ ಕ್ರೋಧ ಲೋಭ ಗುರಿ ಮುಟ್ಟದಂತೆ ತಡೀತಾವ ಅಂತೀ ಅಕ್ಕಮಾದೇವಿ. ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮದವೇ ನಿಲ್ಲು ನಿಲ್ಲು, ಮತ್ಸರವೇ ನಿಲ್ಲು 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 ಅಂತಂದ್ರು. ಅಪರೂಪದ ಮನುಷ್ಯ ಜನ್ಮ ಐತಿ. ಇವತ್ತು ನಮ್ಮ ವಿಷಯ ಇದ್ದದೆ ಬೇರೆ. ಅನೇಕ ಚಿಂತ ವಿಭ್ರಾಂತ ಮೋಹಜಾಲ ಸಮಾವೃತ ಕಾಮಭೋಗೇಶು ಪ್ರಸಕ್ತ ಪತಂತಿ ನರಕೇಶು ಚೌ. ಇಡೀ ಜೀವನವನ್ನು ಇದಕ್ಕೆ ಕಳೆದು ಬಿಟ್ಟಿವಿ. ನರಕೆ ಅಶುಚವು. ಭಾಳ ಚಂದ ಹೇಳಿದಾನ ಪರಮಾತ್ಮ. ಅಶುಚಿಯಾದ, ನನಗೆ ಭಾಳ ಆಶ್ಚರ್ಯ ಅನಿಸ್ತದೆ. ಅದನ್ನು ಬಿಡಿಸ್ಬೇಕಂತ ಮಾಡಿದ್ದೆ ವಿಸ್ತಾರವಾಗಿ. ಅಶುಚಿಯಾದ ನರಕದಲ್ಲಿ ಶುಚಿಯಾದ ನರಕ ಅದಾವೇನು? ಅಶುಚಿ ನರಕ ಅಂತ ಹೇಳ ನಾವು. ನೀವಂತೀರಿ ಎರಡು ರೀತಿ ವ್ಯಾಖ್ಯಾನಕಾರ ಅರ್ಥ ಮಾಡಿದ್ದಾರೆ. ಎಲ್ಲೋ ಹೋಗಿ ಸತ್ತ ಮೇಲೆ ಹೋಗಿ ನರಕದಾಗ ಬಿಡೋದಲ್ಲ, ಇದ್ದಾಗನೇ ನಾರಕೀಯ ಜೀವನವನ್ನು ಬದುಕ್ತಾ ಇದ್ದಾನೆ ಮನುಷ್ಯ. ಏನು ಟೆನ್ಷನ್ 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 ಶುರುವಾಗಿ ನೋಡ್ರಿ. ಟೆನ್ಷನ್ ದಿವಸ ಬಿಡ್ತಿದ್ರು. ಯಾಕೋ ಇವ್ರಿಗೆ ನಿಶೆ ಇರೋದು ಇವ್ರಿಗೂ ಇವತ್ತು. ಆಯ್ತು ಬಿಡ್ತೀವಿ ಬೇಡ್ರಿ. ಈಗ 9 ಆಗ್ಯದ. ನಿಮ್ದ್ರ 8 ಆಗ್ಯದ. ನಿಮ್ದು ನನ್ಕಿನ ಚಲೋ ಐತಿ ನಿಮ್ದು ಹಂಗಾರ. ಈಗ 9 ಆಗ್ಯದ. ಅವ್ ನಿಮ್ಮ ಬರೋಬರಿ ಇದ್ದಂಗೆ ಕಾಣಲ್ಲ. ಮೊಬೈಲ್ ಸರಿ ಇಟ್ಕೊಡ್ರಿ, ಅವ್ನ ಟೈಮ್ ಸರಿ ಇಟ್ಕೊಡ್ರಿ, ಆಮೇಲೆ ಇಟ್ಕೊಡ್ರಿ. ಏನು ಎದಕ್ಕೆ ಟೈಮ್ ಕಳೆದಿರಿ? ಮತ್ತು ನನಗೆ ನಿನ್ನೊಂದು ತಾಸು ಹೋಗ್ಯದ, ಅದು ಭಾಳ ನನಗೆ ತ್ರಾಸ ಐತಿ. ನಾ ದಿವಸ 1 ತಾಸು ಹೇಳಾವ ಏನ್ರಿ. ಭಾಳೇನು ಹೇಳಂಗಿಲ್ಲ, ಲಕ್ಷ ಕೊಡ್ರಿ. ಮಹಾತ್ಮರ ಕಳಕಳಿ ಏನೈತೆ ಅಂತ ಕೇಳಿದ್ರೆ ಹಿಂಗೆ ಜೀವನ ಹೋಗ್ಬಿಡ್ತದಪ್ಪ. ಕಬೀರ ಭಾಳ ಚಂದ ಹೇಳ್ದ, ಬಾತೋ ಹಿ ಬೀತು ಗಯೋ. ಮಾತಾಡ್ತಾ ಕಳೆದು ಬಿಟ್ಟಪ್ಪ ಜನ್ಮ. ತೂನೆ ಕಬ ಹುನ ರಾಮ ಕಯೋ, ತೂನೆ ಕಬ ಹುನ ಕೃಷ್ಣ ಕಯೋ, ಜನ್ಮ ತೇರಾ ಬಾತೋ ಹಿ ಬೀತು ಗಯೋ, ಕಬ ಹುನ ಕೃಷ್ಣ ಕಯೋ, ತೂನೆ ಕಬ ಹುನ ರಾಮ ಕಯೋ. ಬಾಲಾವಸ್ಥಾ, ಬಾಲ್ಯಾವಸ್ಥೆಯಲ್ಲಿ ಹೆಂಗೆ ಕಳೆದಿ? ಆಚಾರ್ಯ ಶಂಕರ ವಾಚಂದ್ ಹೇಳಿದರು, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಬಾಲ್ಯದಲ್ಲಿ ಆಟಪಾಠಕ್ಕೆ, ತಾರುಣ್ಯದಲ್ಲಿ ಕಾಮವಶನಾಗಿ ಹಿಂಗೆ ಕಳೆದು ಬಿಟ್ಟು ಜೀವನ. ವೃದ್ಧನಾದಾಗ ಚಿಂತೆಯಲ್ಲಿ ಜೀವನವನ್ನು ಕಳೆದು ಪರಬ್ರಹ್ಮದ ಚಿಂತನೆಗೆ ಒಂದು ಕ್ಷಣನೂ ಮೀಸಲಾಗಿರ್ಲಿಲ್ವಲ್ಲಪ್ಪ.
ಇವತ್ತು ನಿಮ್ಮ ಜೀವನದ ಅತ್ಯಂತ ಪುಣ್ಯದ ಕ್ಷಣ ಸತ್ಸಂಗದಲ್ಲಿ ಕಳೆದಂಥ ಈ ಜೀವನದ ಕ್ಷಣ ಇದು ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ಪುಣ್ಯದ ಕ್ಷಣ ಅಂತ ತಿಳ್ಕೊಡ್ರಿ ನೀವು. ಇದು ಒಂದಿಟ್ಟು ನಿದ್ದೆ ಕಡಿಮೆ ಆಗಲಿ, ಜೀವನ ತುಂಬ ಬರೀ ನಿದ್ದೆನೇ ಮಾಡಿ ಮತ್ತಿನ್ನೇನು ಮಾಡಿ. ಇಲ್ಲಿ ಕೂತ್ಕೊಂಡು ಶುರು ಮಾಡಿರ್ತಾರೆ ನಿದ್ದೆ ಒಂದಿಷ್ಟು ಮಂದಿ. ನಮ್ಮ ಮುಂದೂ ಆ ಮಹಾರಾಷ್ಟ್ರದಾಗ ಒಂದೆರಡು ಮಠ ಅದಾವ ನಮ್ಮ ಅಕ್ಕಲಕೋಟೆ ತಾಲೂಕದಾಗ. ಅಲ್ಲಿ ಭಗವದ್ಗೀತಾ ಹೇಳತ್ತಿದ್ದೆ. ಒಬ್ಬ ಮುದಕ್ಕೆ ಬರ್ತಿದ್ದ, ಮುಂದೆ ಕುಂದಿರ್ತಿದ್ದ. ನನ್ನ ಶಾಸ್ತ್ರ ಅವ್ನು ನಿದ್ದೆ ಎರಡೂ ಒಮ್ಮೆ ಶುರುವಾಗ್ತಿದ್ವು. ನಾ ಏನು ಮಾಡಿದ್ರೆ ಕಣ್ತಿರ್ತಿದ್ದಲ್ಲ, ಮಂಗಳಾರತಿ ಆದಾಗ ಕಣ್ತಿರ್ತಿದ್ದ. ನಾ ಅಂದೆ, ನೀ ನಮ್ಮ ಮುಂದೆ ಬಂದು ಕುಂತು ನಿದ್ದಿನೇ ಮಾಡೋದಾದ್ರೆ ಬರುತ್ತಾರೆ ಯಾಕೆ? ಸುಮ್ಮಲ್ಲೇ ನಿಮ್ಮ ಮನೆ ಕಾಟದ ಮೇಲೆ ಬೆಡ್ ಮೇಲೆ ಮನ್ಕೊ ನಿದ್ದೆ ಮಾಡಿ ಅಲ್ಲೇ ನಿದ್ದೆ ಮಾಡಿ ಇಲ್ಲೇ ಯಾಕೆ ಬರ್ತೀಯ ಅಂತ ನಾ ಅಂದೆ. ಅವ ಏನಂದು ಗೊತ್ತೇನ್ರಿ, ಸ್ವಾಮಿಗಳ ನೀವೇಡಿ ಶಾಸ್ತ್ರ ಹೇಳಿರಿ. ನಮ್ಮೂರಿಗೆ ಶಿವಪುತ್ರ ಸ್ವಾಮಿಗಳು ಬರ್ತಿದ್ರು, ಅವ್ರ ಮುಂದೆ ಕುಂತು ನಿದ್ದೆ ಮಾಡಿನ ಇವ್ರು ಹೇಳಕ್ಕೆ ಬಂದಾರ ಅಂತ ನಾವ ಹಿಂಗೆ ನಿದ್ದೆ ಮಾಡ್ಕೊಂತಾನ ಹೋಗವ. ನಿದ್ದಿಯ ಮಾಡಬೇಡ ಬಾರಿಗೆ, ಸುಮ್ಮನೆ ಎದ್ದು ಕುಂದ್ರಲಿ ಬೇಡ ಬಾರಿಗೆ. ನಾನು ಇಟ್ಟು ಹಾಡ್ತೇನೆ ರೀ. ನಿದ್ದಿಯ ಮಾಡಬೇಡ ಬಾರಿಗೆ, ಸುಮ್ಮನೆ ಎದ್ದು ಕುಂದ್ರಲಿ ಬೇಡ ಬಾರಿಗೆ. ಸುದ್ದಿ ಹೇಳ್ತೀನಿ ಕೇಳ ಬಾರಿಗೆ, ಯಮ ಗುದ್ದಿ ವೈತನ ಜೀವ ಬಾರಿಗೆ ಬಾರಿಗೆ. ಕರ್ಕೊಳ ಮಡಿವಾಳಪ್ಪನವರು. ನಿದ್ದೆ ಮಾಡಬೇಡ ಬಾರಿಗೆ, ಸುಮ್ಮನೆದ್ದು ಕುಂದ್ರಲಿ ಬೇಡ ಬಾರಿಗೆ. ಸುದ್ದಿ ಹೇಳ್ತೀನಿ ಕೇಳ ಬಾರಿಗೆ, ಯಮ ಗುದ್ದಿ ಒಯ್ತಾನ ಜೀವ ಬಾರಿಗೆ. ಯಮ ಒಂದು ದಿವಸ ಜೀವ ಗುದ್ದಿ ಒಯ್ತಾನ. ಒಯ್ಯಂಗಿಲ್ರಿ? ಬರ್ತಾನಿಲ್ಲ ನಿಮ್ಮ ಕಡೆ? ನಿಮ್ಮೂರಾಗ ಹೊಂಟಾನ ಇಲ್ಲ? ಎಲ್ಲ ಕಡೆ ಬರ್ತಾನೆ. ಎಲ್ಲರ ಕೈಯಾಗಿಂದ ಎಸ್ಕೇಪ್ ಆಗ್ಬೋದು, ಯಮನ ಕೈಯಾಗಿಂದ ಎಸ್ಕೇಪ್ ಆಗ್ಲಾಕಂಗಿಲ್ಲ ನೋಡ್ರಿ. ಸಾಧ್ಯ ಐತಿ? ನಾ ಹುಡುಗಾಟಿಗೆ ಹೇಳ್ತಿರ್ತೀನಿ, ಮಠ ಮಧ್ಯಾಹ್ನದಾಗ ಬಂದಂತಿ ಯಮ. ಹುಡುಗ ಇಂಜಿನಿಯರಿಂಗ್ ಮಾಡ್ಯಾನ, 30 lakh ಫಾರ್ ಎನಮ್, ತಿಂಗಳ 3 ಲಕ್ಷ ಪಗಾರ, ಮದುವೆ ಆಗಿ 2 ವರ್ಷ ಆಗ್ಯದ. ಮಠ ಮಧ್ಯಾಹ್ನದಾಗ ಯಮ ಬಂದ. ಹುಡುಗ ನೋಡಿ ಗಾಬರಿ ಆದ. ಈ ಕಡೆ ಯಾಕ್ರಿ ಅಂದ. ನೀನು ಒಯ್ಲಕ್ಕೆ ಬಂದೀನಿ ಅಂದ. ಹುಡುಗ ಭಾಳ ಶಾಣೆ ಇದ್ದ. ಬರ್ರಿ ಸಾಹೇಬ್ರ ಹೋಗೋಮು, ಬಿಸಿಲಾಗ ಬಂದೇರಿ, ಒಂದಿಷ್ಟು ತಣ್ಣನೆಯ ಪಾನೀಯ ಕುಡೀರಿ, ಹೋಗೋಮು ಅಂದ. ಯಮಗೂ ಭಾಳ ಖುಷಿ ಆಯ್ತು. ಇಷ್ಟ ಆಧಾರದಿಂದ ಯಾರು ಸ್ವಾಗತ ಮಾಡಿ, ಯಮನ್ ಹಿಂಗೆ ಕರಿತೀರಿ ಯಾರ ಬರ್ರಿ ಅಂತ ಸ್ವಾಗತ ಮಾಡ್ತೀರಿ? ಯಾರು ಸ್ವಾಗತ ಮಾಡ್ತಾರ್ರಿ? ಯಾವನೋ ಮುದುಕಂದಂತ ಬಿಸಿಲಾಗ ಹೊಂಟಿದ್ದ, ಹೊರೆ ಹೊತ್ಕೊಂಡು, ಏನು ಇಂಥ ಕಷ್ಟದ ಜೀವನ ಮಾಡಿ ಬದುಕೋರಾಗ ಅರ್ಥ ಏನೈತಿ? ಯಾಕೆ ಮರ್ತೀಯೋ ಯಮ, ಎಲ್ಲೇದಿ ಅಂದಂತ ಅಲ್ಲೇ ಹೊಂಟಿದ್ದವ. ಯಮ ಮಾಡ್ಬೇಕು ಕುತ್ಕೊಂಡು ಬಂದ. ಯಾಕೋ ಮುತ್ಯ ಕರೆದೆಲ್ಲ ಅಂದ. ಹೊರೆ ಹೋಗೋದು, ಎಲ್ಲೇದಿಯೋ ಯಮ, ಯಾಕೆ ಮರ್ತಿದಿ ಅಂತ ಇವ ಅಂದ. ಬಾರೋ ಯಪ್ಪ ನನ್ನ ಕಡೆ ಅಂದ. ಅಲ್ಲೇ ಹೊಂಟಿದ್ದವ ಯಮ ಬಂದ. ಯಾಕೋ ಮುತ್ಯ ಕರೆದಿ ನನ್ನ ಅಂದ. ನೋಡಿ ಎದಿ ದಸಕಂತೀವಿ ಯಮನ್ ನೋಡಿ. ಮುದುಕ ಭಾಳ ಶಾಣೆ ಇದ್ದ. ಜರ ಹೊರಿ ಹತ್ತೋ ಯಪ್ಪ ಅನ್ನಂತ. ಇವ ಶಾಣೆ ಇದ್ದ ಇವನು ಹುಡುಗ. ಬರ್ರಿ ಬರೋರು ಬಂದಿರಿ, ಬರ್ರಿ ಬಿಸಿಲ ಬಂದಿರಿ, ಜರ ತಣ್ಣನೆಯ ಪಾನಿ ಕೊಡ್ರಿ. ಹುಡುಗ ನೋಡಿದ್ದ, ಅವ್ನು ದಪ್ತರ ಹಿಡ್ಕೊಂಡ್ ಬಂದಿದ್ದ ಯಮ. 10 ವರ್ಷ ಸಾಯೋರ್ ಲಿಸ್ಟ್ ಇತ್ತು ಅದ್ರಾಗ. ಫಸ್ಟಿಗೆ ಒಂದ ಹೆಸರಿತ್ತು. ಹುಡುಗ ಭಾಳ ಶಾಣೆ ಇದ್ದ. ಯಮನಿಗೂ ಭಾಳ ಖುಷಿ ಆಯ್ತು. ಬಾ ಅಂತಾನ ಕುಂದ್ರ ಅಂತನಂತ ಬಂದು ಸೋಫಾ ಸೆಟ್ ಮ್ಯಾಗ ಕುಂತ. ಹುಡುಗ ಅಡಿಗೆ ಮನೆಗೆ ಹೋದ, ಕಿಚನ್ ಹಾಲಿಗೆ ಹೋದ. ಅಗಳೇ ಹೇಳಿದ್ರಲ್ಲ, ಏನೋ ಕೋಕೋ ಕೋಲ ಕುಡೀರಿ, ಏನೋ ನೆಗದು ಬಿಡ್ರಿ, ಏನೇನೋ ಹೇಳಿದ್ರು. ನೀವು ಏಟ್ ಹೇಳಿದ್ರು ಬಿಡವಲ್ರ ಅವ್ರು, ಕುಡೀರಿ ಏನು ಮಾಡ್ತೀರಿ? ತಗೊಂಡು ಬಂದ ತಣ್ಣನೆಯ ಪಾನೀಯ. ಅದ್ರಾಗ ಒಂದು 10 ನಿದ್ದಿಗಳಿಗೆ ಹಾಕೊಂಬಂದಂತ ಶಾಣೆ ಹುಡುಗವ. ಪಾಪ ಅದು ನೋಡೇ ಇಲ್ಲ. ಯಮ ಕುಡಿತು, ಮಸ್ತ್ ನಿದ್ದೆ ಹತ್ತಿ ಯಮಗ. ಅವ ನಿದ್ದೆ ಹತ್ತದ ತಡ. ಹುಡುಗ ಶಾಣೆ ಇದ್ದ. ದಪ್ತರ ಇತ್ತಲ್ಲ ಪಕ್ಕಕ್ಕೆ ತಗೊಂಡ. ಇವನ್ದೇನು ಹೆಸರು ಇತ್ತಲ್ಲ ಫಸ್ಟಿಗೆ ಲಿಸ್ಟ್ ಇತ್ತಲ್ಲ, ಇವತ್ತು ಇವನು ಹೊತ್ಕೊಂಡು ಒಯ್ದಿತ್ತು. ಅದನ್ನು ವೈಟ್ನರ್ ಹಚ್ಚಿ ವಾರಸದ. ಲಾಸ್ಟ್ ತನ್ನ ಹೆಸರು ಬರದ.
ಲಾಸ್ಟಿನ ಹೆಸರು ತಂದು ಫಸ್ಟಿಗೆ ಬರದ. ಕೆಲಸ ಆಯ್ತಂತ ಕುತ್ಕೊಂಡ 2 ತಾಸು ನಿದ್ದೆ ಮಾಡಿ ಯಮ ಎದ್ದ. ಏನು ಕುಡಿಸಿದೋ ತಮ್ಮ, ನನಗೆ ನಿದ್ದೆನೇ ಇರಲಿಲ್ಲ. ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡಿ ನಿದ್ದೆನೇ ಇರಲಿಲ್ಲ. ಯಾಕೆ ಹಗಲೂ ಸಾಯ್ತಾವ ರಾತ್ರಿನೂ ಸಾಯ್ತಾವ ನೋಡ್ರಿ. ಈಗ ನಿದ್ದೆನೇ ಇರಲಿಲ್ಲ. ಭಾಳ ಮಸ್ತ್ ನಿದ್ದೆ ಆಯ್ತಪ್ಪ, ಭಾಳ ಆನಂದ ಐತೆ ನೋಡು. ಈ ಖುಷಿ ಒಳಗೆ ನಿನ್ನ ಮ್ಯಾಗ ಕರುಣೆ ಬಂದ ನನಗೆ. ಅದಕ್ಕೆ ನಾ ಇವತ್ತು ಡ್ಯೂಟಿ ಹಿಂಗೆ ಶುರು ಮಾಡ್ಬೇಕಂತ ಮಾಡೀನಿ. ಇವತ್ತು ಫಸ್ಟ್ ದಿನದಲ್ಲ ಲಾಸ್ಟ್ ಹಿಡ್ಕೊಂಡು ಡ್ಯೂಟಿ. ಅಂದ್ರೆ ಏನಾಯ್ತು, ಯಮನಿಂದ ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಸುದ್ದಿ ಹೇಳ್ತೀನಿ ಕೇಳ ಬಾರಿಗೆ, ಯಮ ಗುದ್ದಿ ಒಯ್ತಾನ ಜೀವ ಬಾರಿಗೆ. ಯಮ ಬರ್ತಾನಪ್ಪ ಒಂದು ದಿವಸ. ಅಪರೂಪದ ಮನುಷ್ಯ ಜನ್ಮ ದೊರಕಿದೆ, ಸಾರ್ಥಕ ಮಾಡ್ಕೋ, ಸುಮ್ಮನೆ ವೇಸ್ಟ್ ಕಳಿಬೇಡ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಗೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ನೈನೈ ರಕ್ಷತೆ ಡುಕುಂಗೀಕರಣೆ. ಶಂಕರರು ವೃದ್ಧನನ್ನ ಕಂಡು ವ್ಯಾಕರಣ ಸೂತ್ರ ಡುಕುಂಗೀಕರಣೆ ಅಂದರೆ ಕರೋತಿ ಕೃಂಗಿ ಇದ್ದದ್ದು ಕರೋತಿ ಹೆಂಗಾಗ್ತದೆ ಎಂಬುದನ್ನು ಅದನ್ನು ನಿರೂಪಣೆ ಮಾಡ್ಲಿಕ್ಕೆ ಒಂದು ವ್ಯಾಕರಣ ಸೂತ್ರ ಐತಿ. ಅದನ್ನು ಕಂಠಪಾಠ ಮಾಡಕ್ಕೆ ಹತ್ತಿದಂತವ. ಅದನ್ನು ನೋಡಿ ಶಂಕರರಂದ್ರು, 90ರ ವಯಸ್ಸಿನೊಳಗೆ ವ್ಯಾಕರಣದ ಸೂತ್ರಗಳನ್ನು ಕಂಠಪಾಠ ಮಾಡ್ಲಿಕ್ಕೆ ಹತ್ತಿದೆ. ವ್ಯಾಕರಣ ಸೂತ್ರ ನೀನು ರಕ್ಷಣೆ ಮಾಡಂಗಿಲ್ಲ, ಮರಣ ಬಂದಾಗ ವ್ಯಾಕರಣ ಸೂತ್ರ ರಕ್ಷಣೆ ಮಾಡಂಗಿಲ್ಲ, ಭಗವನ್ ನಾಮಸ್ಮರಣೆ ನಿನ್ನ ರಕ್ಷಣೆ ಮಾಡುತ್ತದೆ. ಹೇ ಮೂಢನೆ, ಭಗವಂತನ ಸ್ಮರಣೆ ಮಾಡುವಂತಾರೋ. ಭಗವಂತನ ಸುಮ್ಮನೆ ಹಿಂಗೆ ವೆಸ್ಟ್ ಕಳೆಯಬೇಡ, ಹೋಗ್ತದೆ ಜೀವನ, ಹಿಂಗೆ ಹೋಗ್ತದೆ. ನೆನಪಿಟ್ಕೊಳ್ರಿ, ಅರಿಯದಂತೆ ಜೀವನ ಕಳೆದು ಹೋಗ್ತದೆ. ನಮ್ಮದು ನೋಡ್ರಿ 55 ಹಾದು ಹ್ಯಾಂಗೆ ಹೋದವೋ ಗೊತ್ತಿಲ್ಲ, ಯಾಕಡೆ ಹೋದವೋ ಗೊತ್ತೇ ಆಗಲಿಲ್ಲ. ಇಲ್ಲೇ ಬರ್ಲಕತ್ತ 26 ವರ್ಷ ಆಯ್ತು. ಅವು ಇಟ್ಟಿಟ್ಟಿದ್ದು ಮತ್ತೆ ಇಟ್ಟಿಟ್ಟಾಗ್ಯಾವ ಅವಕ್ಕ. ಏನ್ರಿ ಹಂಗಂದ್ರೆ ತಿಳಿತಾ ಇಲ್ಲ ನಿಮಗೆ? ತಿಳಿತಾ? ಶಾಣ್ಯಾರ ಅದಿರಿ. ಜೀವನ ಕಳೆದು ಹೋಗಿಬಿಡ್ತದೆ. ಜೀವನ ನಿನ್ನ ಕೈ ಬಿಟ್ಟು ಹೋಗೋದ್ರೊಳಗಾಗೇ ಸಾರ್ಥಕತೆಯನ್ನು ಮಾಡ್ಕೋಬೇಕು. ಸಾರ್ಥಕತೆ ಭಗವದ್ ಭಕ್ತಿ, ಭಗವಂತನ ಸ್ಮರಣೆ, ಕೊನೆಗೆ ಭಗವದ್ ಅನುಭೂತಿ, ಜ್ಞಾನ ಮಾಡಿಕೊಂಡು ಕೃತಾರ್ಥನಾಗುವಾಗಲೇ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಇವತ್ತಿನ ನಮ್ಮ ಸಭೆಗೆ ನಮ್ಮ ನಾಡಿನ ಖ್ಯಾತ ವಕ್ತಾರರಾದಂಥ, ಹಾಡಿನ ಮೂಲಕ ನಾಡನ್ನು ಬೆಳಗಿದಂಥ ನಮ್ಮ ಕನ್ನೂರಿನ ಕೃಷ್ಣ ಮಹಾರಾಜರು